ಭಗವದ್ಗೀತೆ ಭಾಗ 1 ಯುದ್ಧಭೂಮಿಯ ಹಿನ್ನೆಲೆ. ಕಥೆಯು ಕುರುಕ್ಷೇತ್ರ ಎಂಬ ರಣರಂಗದಲ್ಲಿ ಆರಂಭವಾಗುತ್ತದೆ. ಇದನ್ನು ಕೇವಲ ಯುದ್ಧಭೂಮಿ ಎನ್ನದೆ ಧರ್ಮಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಸಂಘರ್ಷ: ಪಾಂಡವರು ಮತ್ತು ಕೌರವರ ನಡುವೆ ಧರ್ಮಕ್ಕಾಗಿ ನಡೆಯುವ ಮಹಾಯುದ್ಧವಿದು. ಪಾತ್ರಗಳು: ಒಂದು ಕಡೆ ವಿಶ್ವದ ಶ್ರೇಷ್ಠ ಬಿಲ್ಲುಗಾರ ಅರ್ಜುನ, ಅವನ ರಥದ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಅರ್ಜುನನ ವಿನಂತಿ: ಯುದ್ಧ ಆರಂಭವಾಗುವ ಮೊದಲು ಅರ್ಜುನನು ಕೃಷ್ಣನಿಗೆ ತನ್ನ ರಥವನ್ನು 2 ಸೈನ್ಯಗಳ ಮಧ್ಯೆ ನಿಲ್ಲಿಸಲು ಕೋರುತ್ತಾನೆ. ತಾನು ಯಾರ ವಿರುದ್ಧ ಹೋರಾಡಬೇಕು ಎಂಬುದನ್ನು ನೋಡಲು ಅವನು ಬಯಸುತ್ತಾನೆ. ವಾಸ್ತವದ ದರ್ಶನ: ರಥ ಮಧ್ಯದಲ್ಲಿ ನಿಂತಾಗ ಅರ್ಜುನನಿಗೆ ಕಂಡಿದ್ದು ಶತ್ರುಗಳನ್ನಲ್ಲ, ಬದಲಾಗಿ ತನ್ನದೇ ಆದ ಅಜ್ಜಂದಿರು, ಗುರುಗಳು, ಸಹೋದರರು ಮತ್ತು ಹಿತೈಷಿಗಳನ್ನು. ಸಾಂಕೇತಿಕತೆ: ಇದು ಮನುಷ್ಯನ ಜೀವನದಲ್ಲಿ ತನ್ನ ಕರ್ತವ್ಯ ಮತ್ತು ಭಾವನಾತ್ಮಕ ಸಂಬಂಧಗಳ ನಡುವೆ ಉಂಟಾಗುವ ಸಂಘರ್ಷವನ್ನು ಪ್ರತಿನಿಧಿಸುತ್ತದೆ. ಅರ್ಜುನನ ವಿಷಾದ: ತನ್ನವರನ್ನೇ ಕೊಂದು ರಾಜ್ಯ ಗೆಲ್ಲಬೇಕೇ ಎಂಬ ಆಲೋಚನೆ ಅರ್ಜುನನನ್ನು ಧೃತಿಗೆಡಿಸುತ್ತದೆ. ಲಕ್ಷಣಗಳು: ಕೈಕಾಲುಗಳು ನಡುಗುತ್ತವೆ, ಬಾಯಿ ಒಣಗುತ್ತದೆ ಮತ್ತು ಅವನ ಪ್ರಸಿದ್ಧ ಬಿಲ್ಲು, ಗಾಂಡೀವ ಕೈಜಾರುತ್ತದೆ. ಅರ್ಜುನನ ವಾದ: ಸ್ವಜನರನ್ನು ಕೊಂದು ಪಡೆಯುವ ಸುಖ ನನಗ ಬೇಡ, ರಾಜ್ಯಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಲೇಸು ಎಂದು ಅವನು ಕೃಷ್ಣನ ಮುಂದೆ ವಾದಿಸುತ್ತಾನೆ. ವಿಷಾದವೇ ಜ್ಞಾನದ ಮೊದಲ ಮೆಟ್ಟಿಲು. ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಅತಿಯಾದ ದುಃಖದಿಂದ ರಥದ ಮೇಲೆ ಕುಳಿತು ಬಿಡುತ್ತಾನೆ, ಯುದ್ಧ ಮಾಡಲು ನಿರಾಕರಿಸುತ್ತಾನೆ. ಇದನ್ನು ಯೋಗ ಎಂದು ಏಕೆ ಕರೆಯುತ್ತಾರೆ? ಅರ್ಜುನನ ಈ ಗೊಂದಲವೇ ಗೀತೆಯ ಉಪದೇಶಕ್ಕೆ ನಾಂದಿಯಾಗುತ್ತದೆ. ನಮ್ಮ ಅಜ್ಞಾನ ಅಥವಾ ಗೊಂದಲವನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಾಗ ಮಾತ್ರ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗಲು ಸಾಧ್ಯ.